ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗಂತೂ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮನೋಜ, ಅಮ್ಮ ಪ್ಲೀಸ್ ಅಮ್ಮ, ನೀನು ನನ್ನ ಮಗ ರಾಜ್ಕುಮಾರ ಹಾಗೆ ಹೀಗೆ ಅಂತ ಎಲ್ಲ ಯಾವಾಗಲೂ ಹೊಗಳುತ್ತಿದ್ದೆ ಅಲ್ವೇನಮ್ಮ, ಪ್ಲೀಸ್ ಅಮ್ಮ ಇದೊಂದು ಸಲ ನನ್ನ ಕಾಪಾಡಮ್ಮ. ರೋಹಿಣಿಗೆ ಏನಾದರೂ ವಿಷಯ ಗೊತ್ತಾಯಿತು ಅಂತಂದರೆ ನನ್ನ ಆಡ್ಕೋತಾಳಮ್ಮ ಅಂತ ಹೇಳಿದಾಗ, ಅಲ್ಲ ಕಣೋ, ನಿನಗೆ ನಿನ್ನ ಹೆಂಡತಿ ಭಯ ಇದೆ, ಅಮ್ಮನ ಭಯ ಇಲ್ಲ. ನಿಮ್ಮ ಮಾವ ಕೊಟ್ಟಿರೋ ದುಡ್ಡನ್ನು ಕಳ್ಕೊಂಡು ಬಂದು ನಿಂತಿದೆಯಲ್ಲ, ನಿಮ್ಮ ಮಾವಂಗೆ ಏನಾದರೂ ಗೊತ್ತಾದರೆ ಏನೋ ಮಾಡ್ತೀಯಾ ಅಂತ ಹೇಳಿದಾಗ, ಅಮ್ಮ ಪ್ಲೀಸ್ ಅಮ್ಮ ಇದೊಂದು ಸಲ ಕಾಪಾಡಮ್ಮ, ಹೇಗಾದರೂ ಮಾಡಿ ನಾನು ಅದನ್ನೆಲ್ಲ ತೀರಿಸ್ಬಿಡ್ತೀನಿ, ನನಗೆ ದುಡ್ಡು ಕೊಡಮ್ಮ ಅಂತ ಹೇಳಿ ಕೇಳ್ತಾನೆ. ದುಡ್ಡ 4 ಲಕ್ಷ ದುಡ್ಡು ಎಲ್ಲೋ ತಂದು ಕೊಡಲಿ ನಾನು ಅಂತ ಹೇಳಿದಾಗ, ಅಮ್ಮ ಹಾಗೆ ಹೇಳ್ಬೇಡಮ್ಮ, ನಿನ್ನನ್ನೇ ನಂಬ್ಕೊಂಡಿದ್ದೀನಮ್ಮ, ಪ್ರತಿ ಸಲ ನಾನು ಸೋತು ಬಂದಾಗಲೂ ಕೂಡ ನೀನೇ ನನ್ನ ಕಾಪಾಡಿದ್ಯಾ, ಇಲ್ಲಾಂದರೆ ನನ್ನ ಮನಸ್ಸಿಗೆ ಬೇರೆ ಯೋಚನೆ ಬಂದ್ಬಿಡುತ್ತೆ ಅಮ್ಮ, ಪ್ಲೀಸ್ ನೀನೇ ಕಾಪಾಡಮ್ಮ ಅಂತ ಹೇಳಿ ಕೇಳ್ಕೊತಾ ಇರ್ತಾನೆ. ಹೇಯ್ ಮನೋಜ, ಏನೋ ಮಾತಾಡ್ತಾ ಇದೆಯಾ? ಅಮ್ಮ ನಿಂದ ಅಮ್ಮಯ್ಯ ಅಂತೀನಮ್ಮ, ಕಾಪಾಡಮ್ಮ ಅಂತ ಹೇಳಿ ಹೇಳ್ತಾನೆ. ನನಗೆ ಹೊಟ್ಟೆ ಉರಿಸ್ತೀಯೇನೋ, ನಿಮ್ಮ ಮಾವ ಕೊಟ್ಟಿರೋ ದುಡ್ಡನ್ನು ಕಳ್ಕೊಂಡು ಬಂದಿದ್ಯಾ ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿರೋ ವಸ್ತುಗಳನ್ನೆಲ್ಲ ತೊಗೊಂಡು ರಪ್ರಪ್ಪ ಅಂತ ಹೇಳಿ ಹೊಡೆದ್ಬಿಡ್ತಾಳೆ. ಅಮ್ಮ ನೋವಾಗ್ತಾ ಇದೆ ಅಮ್ಮ, ಹೊಡಿಬೇಡಮ್ಮ, ಪ್ಲೀಸ್ ಕಣಮ್ಮ, ಕಾಪಾಡಮ್ಮ ಅಂತ ಹೇಳಿ ಹೇಳ್ತಾನೆ. ಕಾಪಾಡು ಕಾಪಾಡು ಅಂತ ಬಂದು ಕೂತಿದ್ಯಾ, ನೀನು ಹೆಂಡತಿ ಕಂಡ್ರೆ ನಿನಗೆ ಭಯ ಇದೆ, ಈ ಅಮ್ಮನ ಕಂಡ್ರೆ ಭಯ ಇಲ್ಲ, ಮತ್ತೆ ನನ್ನ ಹತ್ರ ಬಂದಿದ್ಯಾ, ನಿಮ್ಮ ಹತ್ರನೇ ದುಡ್ಡಿದೆಯಲ್ಲೋ ನಿಮ್ಮ ಮಾವ ಕೊಟ್ಟಿರೋದು ಅಂತ ಹೇಳಿದಾಗ, ಅಮ್ಮ ಅದು ಸ್ವಲ್ಪ ಇದೆ ಕಣಮ್ಮ, ಇವಾಗ ಏನಾದರೂ ಆ ದುಡ್ಡನ್ನ ನಾನು ಏನಾದರೂ ತೊಗೊಂಡ್ಬಿಟ್ರೆ ರೋಹಿಣಿಗೆ ಡೌಟ್ ಬರುತ್ತೆ, ಅದಕ್ಕೆ ಪ್ಲೀಸ್ ಅಮ್ಮ, ಈಗ ತಾನೇ ನನ್ನ ಜೀವನದಲ್ಲಿ ನಾನು ಮೇಲೆ ಬರ್ತಾ ಇದ್ದೀನಿ, ಅಂಥದ್ರಲ್ಲಿ ಮತ್ತೆ ಈ ರೀತಿ ಮೋಸ ಹೋಗಿದ್ದೀನಿ ಅಂತ ಏನಾದರೂ ರೋಹಿಣಿಗೂ ಗೊತ್ತಾಯಿತು ಅಂತಂದರೆ ನಾನು ಎಲ್ಲರ ಮುಂದೆನೂ ನಗೆ ಪಾಟ್ಲಾಗ್ಬಿಡ್ತೀನಮ್ಮ, ಪ್ಲೀಸ್ ಅಮ್ಮ ಕಾಪಾಡಮ್ಮ, ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀಯಾ, ಪ್ಲೀಸ್ ಕಣಮ್ಮ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಅವಳು ಕೂಡ ತುಂಬಾ ಕೋಪ ಮಾಡಿಕೊಂಡು ಹೊಡಿತಾ ಇರ್ತಾಳೆ. ಅಮ್ಮ ನನಗೊಂದು 4 ಲಕ್ಷ ದುಡ್ಡು ಕೊಡಮ್ಮ, ಆದಷ್ಟು ಬೇಗ ನಾನು ವಾಪಸ್ ಕೊಟ್ಬಿಡ್ತೀನಿ ಕಣಮ್ಮ ಅಂತ ಹೇಳಿದಾಗ, ಏನೋ ವಾಪಸ್ ಕೊಡ್ತೀಯಾ, ನಿಮ್ಮ ಅಪ್ಪನ ಹತ್ರ ಇಸ್ಕೊಂಡಿರೋ 27 ಲಕ್ಷನೇ ನಿನ್ನ ಕೈಯಲ್ಲಿ ವಾಪಸ್ ಕೊಡೋಕ್ಕಾಗಿಲ್ಲ, ಅಂಥದ್ರಲ್ಲಿ ನೀನು ವಾಪಸ್ ಕೊಡ್ತೀಯಾ ಅಂತ ಹೇಳಿದಾಗ, ಅಮ್ಮ ನಂಬಮ್ಮ, ನಾನು ಎಲ್ಲದನ್ನು ವಾಪಸ್ ಕೊಡ್ತೀನಿ ಕಣಮ್ಮ ಅಂತ ಹೇಳಿ ಹೇಳ್ತಾನೆ. ನನಗಂತೂ ನಂಬಿಕೆ ಇಲ್ಲ. ಅಮ್ಮ ಹಾಗೆ ಹೇಳ್ಬೇಡಮ್ಮ, ನಾನಿವತ್ತು ನೀನೇ ಗತಿ ಅಂತ ಬಂದಿದ್ದೀನಮ್ಮ, ನಾನು ನಿನ್ನ ಮಗ ಅಲ್ವೇನಮ್ಮ, ಯಾವಾಗಲೂ ನೀನು ನನ್ನ ರಾಜ, ಹಾಗೆ ತುಂಬ ಉದ್ಧಾರ ಆಗ್ತಾನೆ ನನ್ನ ಮಗ, ಎಲ್ಲನೂ ದುಡಿತಾನೆ ಸಂಪಾದನೆ ಮಾಡ್ತಾನೆ ಅಂತ ಹೇಳ್ಕೊತಿದ್ದಿಲ್ಲ. ಹೌದು ಕಣೋ, ಹೇಳ್ಕೊತಾ ಇದ್ದೆ, ಹೇಳ್ಕೊಂಡಿದ್ದೀನಲ್ಲ, ಅದೇ ನಾನು ಮಾಡಿರೋ ದೊಡ್ಡ ತಪ್ಪು ಅಂತ ಹೇಳ್ತಾನೆ. ಅಮ್ಮ ಹಾಗೆ ಹೇಳ್ಬೇಡ ಕಣಮ್ಮ ಅಂತ ಹೇಳಿದಾಗ, ನನ್ನ ಹತ್ರ ದುಡ್ಡು ಎಲ್ಲಿಂದನೇ ಬರಬೇಕು, 1,000 2,000 ನೀನು 4 ಲಕ್ಷ ಅಂತ ಹೇಳಿದಾಗ, ಅಮ್ಮ ಈ ಮನೆ ಪತ್ರನ ಅಡೆ ಇಟ್ಬಿಡೋಣ ಕಣಮ್ಮ ಅಂತ ಹೇಳ್ತಾನೆ. ಅಡೆ ಇಟ್ಬಿಡೋಣ, ಬಂದ್ಬಿಡು, ನಿಮ್ಮಪ್ಪ ಈ ಪತ್ರನಾಗಲೇ ಒಂದ್ಸಲ ಅಡೆ ಇಟ್ಟಿರೋದಕ್ಕೆ ನನಗೆ ಎಂಥ ಗತಿ ಬಂದಿದೆ ಅಂತ ಹೇಳಿ ನೋಡಿದ್ಯಾ, ಈ ಒಡವೆ ಎಲ್ಲನೂ ಬಿಡಿಸ್ಕೊಟ್ಟು ಇನ್ಯಾವತ್ತೂ ಹಿಂಗಾಗಬಾರ್ದು ಅಂತ ಹೇಳಿದ್ದಾರೆ, ಈಗ ಹೋಗೇನಾದರೂ ನಾನು ಮನೆ ಪತ್ರ ಅಡ ಇಡ್ತೀನಿ ಅಂತ ಅಂದರೆ ನನ್ನ ಕತೆನ ಮುಗಿಸ್ಬಿಡ್ತಾರೆ. ಅಮ್ಮ ಒಡವೆ ಅಡ ಇಟ್ಬಿಟ್ರೆ, ಹೌದಪ್ಪ ಹೌದು, ಇದನ್ನು ಅವರೇ ಬಿಡಿಸ್ಕೊಟ್ಟಿರೋದು, ಇದನ್ನು ನಿನ್ನ ಕೈಯಲ್ಲಿ ಬಿಚ್ಕೊಟ್ಬಿಟ್ಟು ಬಂದು ನಿಂತ್ಕೋತೀನಿ, ಆಗ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ ಗೊತ್ತಾ ಅಂತ ಹೇಳಿ ಹೇಳ್ತಾರೆ. ಅಮ್ಮ ಏನಮ್ಮ ಮಾಡೋದಿವಾಗ, ನನ್ನ ಹತ್ರ ಬೇರೆ ಯಾವುದೂ ಒಡವೆ ಇಲ್ಲ, ಆ ಮೀನಾ ಬೇಡ ಅಂತ ಹೇಳಿ ಬಿಚ್ಕೊಟ್ಟಿರೋ ಒಡವೆ ಇದೆ, ಹಾಗೆ ಆ ಲಕ್ಕಿ ಅವಳಿಗೆ ಅಂತ ಕೊಟ್ಟಿರೋ ಒಡವೆನೂ ಇದೆ, ಅಮ್ಮ ಅದನ್ನೇ ಅಡ ಇಟ್ಬಿಡೋಣ ಕಣಮ್ಮ ಅಂತ ಹೇಳಿದಾಗ, ಅವರೇನಾದರೂ ಬಂದು ಕೇಳಿದ್ರೆ, ಅಮ್ಮ ಆ ಹೂ ಮರೊಳಗೆ ಯಾಕಮ್ಮ ಒಡವೆ ಬೇಕು, ಬಾರಮ್ಮ, ಅವ್ರೇನಾದರೂ ಕೇಳೋದಕ್ಕೂ ಮುಂಚೆ ನಾನೇ ಬಿಡಿಸ್ಕೊಡ್ತೀನಿ, ಬಾರಮ್ಮ ಅದನ್ನೇ ಕೊಡು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೆಂಗೆ ಹೇಳ್ತಾ ಇದೆಯೋ, ನಿನಗೆ ಎಷ್ಟು ಸಹಾಯ ಮಾಡಿದ್ರು ನೀನು ಉದ್ಧಾರ ಆಗ್ತೀಯಾ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ನೋಡು ಮನೋಜ, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಸಲ ನೀನು ನನ್ನ ಹೊಟ್ಟೆನಲ್ಲಿ ಮಗನಾಗಿ ಹುಟ್ಟಬೇಡ ಕಣಪ್ಪ ಅಂತ ಹೇಳಿ ಹೇಳ್ತಾರೆ. ಅಮ್ಮ ಈಗ ಟೈಮ್ ಇಲ್ಲ, ರೋಹಿಣಿ ಬಂದ್ಬಿಡ್ತಾಳೆ, ಬೇಗ ಬಾರಮ್ಮ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ, ಇಲ್ಲೇ ನಿಂತ್ಕೊಂಡಿರ್ಬೇಡ, ನಿನ್ನ ಮುಖ ನೋಡೋದಕ್ಕಾಗೋದಿಲ್ಲ ನನಗೆ, ಹೊರಗಡೆ ನಿಂತಿರೋ ತಂದು ಕೊಡ್ತೀನಿ ಅಂತ ಹೇಳಿದಾಗ, ಆಯಿತು ಕಣಮ್ಮ ಅಂತ ಹೇಳ್ತಾನೆ. ಮನೋಜ ಅಂತ ಹೇಳಿದಾಗ, ಏನಮ್ಮ ಅಂತ ಹೇಳ್ತಾನೆ. ಕರೆದ್ಬಿಟ್ಟು ಕೆನ್ನೆಗೆ ರಪ್ಪ ಅಂತ ಹೊಡೆದ್ಬಿಡ್ತಾಳೆ. ಅಮ್ಮ ಅಂತ ಹೇಳಿದಾಗ, ನಿನಗೆ ಎಷ್ಟು ಹೊಡೆದ್ರೂ ನನ್ನ ಕೋಪ ತೀರ್ತಾ ಇಲ್ಲ ಕಣೋ, ಥೂ ಎಂಥ ಮಗನೋ ನೀನು ಅಂತ ಹೇಳಿ ಹೋಗ್ತಾರೆ. ಹಾಗೆ ರೂಮಲ್ಲಿ ಬಂದ್ಬಿಟ್ಟು ಒಡವೆಗಳನ್ನೆಲ್ಲ ತೊಗೊಂಡು ಹಾಗೆ ಪಟ್ಟ ಅಂತ ಹೇಳಿ ಇಡೋದಕ್ಕೆ ಹೋಗ್ತಾರೆ. ಕಬೋರ್ಡ್ ಆಗ್ತಲೇ ಹಾಗೆ ಬಂದು ಕೀ ಇಡ್ತಾ ಇರ್ತಾರೆ. ಏಯ್ ಏನೇ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಏನ್ರಿ ಅಂತ ಹೇಳ್ತಾರೆ. ನೀನು ಮಾಡಿದ್ದು ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಮತ್ತೇನು ಮಾಡೋದು ಹೊರಟಿದ್ಯಾ ಅಂತ ಹೇಳಿದಾಗ, ಅಲ್ಲ ರೀ ಅದು ಕಬೋರ್ಡು, ಅದು ಮನೋಜ ರೀ ಮಾಡಿದ್ದು. ಏನು ಮನೋಜ ಮಾಡಿದ್ದು? ಮನೋಜ ಹೇಳಿದ್ನಾ ಕಬೋರ್ಡ್ ತೆಗ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಬಾ ಅಂತ ಹೇಳಿ. ಕಬೋರ್ಡ್ ಹಾಕಿಲ್ವಾ ಅಂತ ಹೇಳಿದಾಗ, ಮತ್ತಿನ್ನೇನು ಹೇಳಿದ್ದ ನಿಮ್ಮ ಮನೋಜ ಅಂತ ಹೇಳ್ತಾನೆ. ಅಲ್ಲ ರೀ ಅದು ಅಂತ ಹೇಳಿದಾಗ, ಈಗ ಹಿಂಗೆ ತೆಗೆದು ಬಿಟ್ಬಿಡು, ಆಮೇಲೆ ಜಿಲ್ಲೆ ಹೋಯ್ತು ಹಳ್ಳಿ ಹೋಯ್ತು ಕ್ಲೀನ್ ಮಾಡಲ್ಲ ಅಂತ ಹೇಳಿ ಮತ್ತೆ ಕೂಗಾಡೋದಕ್ಕೆ ಬಂದ್ಬಿಡು, ಅಲ್ವಾ, ನಾನೇ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಕ್ಲೋಸ್ ಮಾಡ್ತಾಳೆ. ಸರಿ ಅದ್ಯಾಕೆ ಓಪನ್ ಮಾಡಿದ್ದೆ, ಅದು ಒಂದು ಬ್ಲೌಸ್ ಪೀಸು ರೀ,
ಮನೋಜಂಗೆ ಹೊಲ್ಸೋಕ್ಕೆ ಬ್ಲೌಸ್ ಪೀಸಲ್ಲಿ ಮನೋಜಂಗೆ ಹೊಲಿಸ್ತೀಯಾ ಏನೇ ಅಂತ ಹೇಳಿದಾಗ, ಅಯ್ಯೋ ಮ್ಯಾಚಿಂಗ್ ಬ್ಲೌಸು ರೀ ನಾನು ಹೊಲ್ಸ್ಕೊಳ್ಳೋದಕ್ಕೆ. ಮನೋಜ ಅದೇ ಅಂಗಡಿ ಮುಂದೆ ಹೋಗ್ತಾನಂತೆ, ಅದಕ್ಕೆ ಕೊಡಮ್ಮ ನಾನು ಹೊಲ್ಸ್ಕೊಡ್ತೀನಿ ಅಂತ ಕೇಳ್ದ. ಅದಕ್ಕೆ ತಗೊಂಡೋಗ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು, ಮರ್ತೇ ಹೋಗ್ಬಿಟ್ಟಿದ್ದೆ, ಇವಾಗ ನೆನಪಿಸ್ಕೊಂಡೆ. ಅದಕ್ಕೆ ಅವ್ನು ತೊಗೊಂಡೋಗ್ತಾನೆ, ದೊಡ್ಡ ಬಿಸ್ನೆಸ್ ಮ್ಯಾನು ಅಂತ ಹೇಳ್ತಾನೆ. ಅವನು ನಿನ್ನ ಅಂತ ಪುಟ್ಟ ಚಿಕ್ಕ ಕೆಲಸ ಮಾಡ್ತಾನೇನೆ ಅಂತ ಹೇಳಿದಾಗ, ಅಯ್ಯೋ ಇಲ್ಲ ರೀ ಅವನೇ ಪಾಪ ಕೊಡಮ್ಮ ನಾನೇ ಹೊಲ್ಸ್ಕೊಬತ್ತೀನಿ ಅಂತ ಕೇಳಿದ್ದು ಅಂತ ಹೇಳಿದಾಗ, ಏನೋ ಆಯಿತು, ಅದ್ಯಾಕಂಗೆ ತಡವರಿಸ್ತಾ ಇದೆಯಾ? ಏನೂ ಇಲ್ಲ ರೀ, ಏನೂ ಇಲ್ಲ, ನಾನು ಕೊಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ಬಿಡ್ತಾಳೆ. ಸೂರ್ಯಗೆ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಮೀನ ತರಕಾರಿ ಬರೋದಕ್ಕೆ ಹೋಗಿರ್ತಾಳೆ. ಸೂರ್ಯ ಬಂದಾಗಲೇ ಕಾರು ಓಡಿಸ್ತಾ ಇರ್ತಾನೆ. ರೀ ನಿಮ್ಮ ಕಾಲು ನೋವ್ತಾ ಇದೆ ಅಂತ ಅಂದ್ರಿ ತಾನೆ, ಸುಮ್ಮನೆ ರೆಸ್ಟ್ ಮಾಡೋದು ಬಿಟ್ಟು ಯಾಕ್ರಿ ಬಂದ್ರಿ? ನನ್ನ ಕಾಲು ರಂಗನಾಥ ಸ್ವಾಮಿ ಪಾದ ಇದ್ದಂಗೆ ಕಣೆ, ಕಾಲಿಗೆ ನೋವಾಗ್ತಾ ಇದ್ರೆ ಸುಮ್ಮನೆ ನಿಂತ್ಕೊಂಡಿರ್ತವೆ, ಆದರೆ ಕೈ ಕೆಲಸ ಮಾಡ್ಬೋದಲ್ವಾ? ಅದಕ್ಕೆ ನನ್ನ ಮೆದುಳು ಹೋಗು ಅಂದ್ಬಿಡ್ತು, ಅದಕ್ಕೆ ಬಂದ್ಬಿಟ್ಟೆ. ನಿಮಗೆ ಕಾಲು ಕೈಯಲ್ಲಿ ಮಾತ್ರ ಮೆದಲಿಲ್ಲ, ನಾಲ್ಗಿನಲ್ಲೂ ಮೆದಲಿದೆ. ಹೆಂಗೆ ಮಾತಾಡಬೇಕು ಅಂತವ ಪಟ್ಟಂತ ಯೋಚನೆ ಮಾಡಿ ಮಾತಾಡ್ಬಿಡ್ತೀರಾ ಅಲ್ವಾ ಅಂತ ಹೇಳಿದಾಗ, ಏನೇ ಇದು? ಅದು 1/4 kg ಹುರುಳಿಕಾಯಿ, 1/4 kg ಗೋರಿಕಾಯಿ ಅಂತ ಹೇಳ್ತಾರೆ. ಇದ್ಯಾಕೆ ಇಷ್ಟೆಷ್ಟು ತಂದಿದ್ಯಾ? ಇರಲಿಲ್ಲ ರೀ, ಇದ್ದಿದ್ದೆ ಇಷ್ಟು, ಸಂಜೆ ಬನ್ನಿ ಫ್ರೆಶ್ ಆಗಿ ಬರುತ್ತೆ ಅಂದರು, ಅದಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡು ಬಂದೆ ಅಂತ ಹೇಳ್ತಾಳೆ. ಓ ಹೌದಾ, ಏನಕ್ಕೆ? ಹುರುಳಿಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ಕೊಡಕ್ಕ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಹೌದು ಅಂತ ಹೇಳಿದಾಗ, ಅದೇ ಹುರುಳಿಕಾಳು ಬಸ್ಸಾರು ಮುದ್ದೆ ಹಾಗೆ ಒಂದು ಹಳೆ ಸನ್ಯಾಸಿ ಅಂತ ಹೇಳಿದಾಗ, ನಿಮ್ಗೆ ಎಣ್ಣೆ ಬೇಕಾ? ಇರಿ ಮಾವನ ಹತ್ರ ಹೇಳ್ತೀನಿ ಅಂತ ಹೇಳಿದಾಗ, ಲೇ ಇದನ್ನೆಲ್ಲ ಯಾಕೆ ಮಾವನ ಹತ್ರ ಹೇಳ್ಕೊಯ್ತೀಯಾ? ಹೇಳ್ಬಿಡ ಕಣೆ ಅಂತ ಹೇಳಿ ಹಿಂದೆನೇ ಓಡಿಸ್ಕೊಂಬರ್ತಾ ಇರ್ತಾನೆ. ಈ ಕಡೆ ಶಾಂತಿ ಬರ್ತಾ ಇರ್ತಾಳೆ. ಅವಳದು ಮೀನ ತಂದಿರೋ ಬ್ಯಾಗು ಶಾಂತಿ ಬ್ಯಾಗ್ ಎರಡು ಒಂದೇ ಥರ ಇರುತ್ತೆ. ಮೀನ ಬಂದು ಡಿಕ್ಕಿ ಹೊಡೆದ್ಬಿಡ್ತಾಳೆ. 2 ಬ್ಯಾಗನ್ನು ಕೂಡ ಆ ಕಡೆ ಬಿದ್ದುಬಿಡುತ್ತೆ. ಯಾಕ ನೋಡ್ಕೊಂಡು ಬರೋಕ್ಕಾಗೋದಿಲ್ವೇನೆ, ಮೇಲೆ ಬರ್ತೀಯಲ್ಲ ಅಂತ ಹೇಳಿದಾಗ, ಅಯ್ಯೋ ಸಕ್ಕರೆ ಬೈಬೇಡ, ನಾವೇ ಜೂಟ್ ಮುಟ್ಟ ಆಟ ಆಡ್ತಾ ಇದ್ದೋ. ಹೌದೌದು, ನೀವು ಹೂ ಮುಡ್ಸೋ ಆಟ, ಜೂಟ್ ಮುಟ್ಟೋ ಆಟ ಇದೇ ಆಡಿ ಎಳೆ ಮಕ್ಳು ಥರ, ಇನ್ನೇನು ಇಲ್ಲ ನಿಮಗೆ. ಕೊಡೆ, ಏನೇ ಹೋಗಿ ನಿಂತಿದ್ಯಾ, ಬ್ಯಾಗ್ ಹೋಗಿ ಕೆಲಸ ಮಾಡೋಗು ಅಂತ ಹೇಳಿ ಮೀನೊಂದು ಬ್ಯಾಗನ್ನು ತೊಗೊಂಡೋಗ್ಬಿಡ್ತಾಳೆ. ಹಾಗೆ ಶಾಂತಿ ಬ್ಯಾಗನ್ನು ಮೀನ ತೊಗೊಂಡೋಗ್ತಾಳೆ. ಈ ಕಡೆ ಶಾಂತಿ ಹೊರಗಡೆ ಬರ್ತಾಳೆ. ಎಲ್ಲೋದ ಇವನು ಅಂತ ಹೇಳಿ ಹುಡುಕ್ತಾ ಇರ್ತಾಳೆ. ಹಿಂದೆ ನಿಂತಿರ್ತಾನೆ. ಅಮ್ಮ ಶ್ ಅಂತ ಹೇಳಿ ಹೋಗ್ತಾನೆ. ಬಾರೋ ಅಂತ ಹೇಳಿ ಹೇಳ್ತಾರೆ. ತಗೊಳ್ಳೋ ಅಂತ ಹೇಳಿದಾಗ, ಅಮ್ಮ ತುಂಬ ಥ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾನೆ. ಆಗ ಏನಾರು ಆಗಲಿ ಹುಷಾರು ಮಗು ತುಂಬ ನೋವ್ತಾ ಇದೆಯಾ, ಹೋಗಿ ಮುಖ ತಗೊಂಡು ಪೌಡ್ರ್ ಹಾಕೊಂಡು ಹೋಗಪ್ಪ ಅಂತ ಹೇಳಿದಾಗ, ಅಮ್ಮ ನಾನು ನಿನ್ನ ಮಗ ಕಣಮ್ಮ, ನಾನು ಹೆಂಗೆ ಇದ್ರು ರಾಜ್ಕುಮಾರನ ಥರನೇ ಇರ್ತೀನಿ ಅಂತ ಹೇಳ್ತಾನೆ. ಹೌದು ನಾನು ರಾಜ್ಕುಮಾರ, ಹೋಗು ಹುಷಾರು ಕಣಪ್ಪ, ಹುಷಾರು ಅಂತ ಹೇಳಿ ಕಳಿಸ್ತಾರೆ. ಸರಿ ಆಯಿತು ಅಂತ ಹೇಳಿ ಒಳಗಡೆ ಬರ್ತಾಳೆ. ಈ ಕಡೆ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಮಾವಂಗೆ ಹೇಳ್ತೀನಿ ಅಂತ ಹೇಳಿ ಓಡ್ ಬರ್ತಾ ಇರ್ತಾರೆ. ಇವನು ಹೇಳ್ಬೇಡ ಅಂತ ಓಡ್ ಬರ್ತಾ ಇರ್ತಾನೆ. ಅವ್ರ ಮಾವ ಪೇಪರ್ ಓದ್ತಾ ಇರ್ತಾರೆ. ಮಾವ ನಿಮ್ಗೇನೋ ಹೇಳ್ಬೇಕು. ಪಾಪ ಏನೂ ಇಲ್ಲಪ್ಪ ಅಂತ ಹೇಳಿ ಇಬ್ಬರು ಕೈ ಇಟ್ಕೊಂಡು ಹೇಳ್ತಾ ಇರ್ತಾರೆ. ಆಗ ಲೋ ಇದು ನನ್ನ ಕೈ ಕಣೋ, ನಾನೇನು ವಯಸ್ಸಿನ ಹುಡುಗ ಏನೋ, ಬಿಡ್ರು ನನ್ನ ಕೈ ಅಂತ ಹೇಳಿದಾಗ, ಹೇಳ್ಬೇಡ ಕಣೆ ಹೇಳ್ತೀನಿ ರೀ ಇದು ನನ್ನ ಕೈ ಅಂತ ಹೇಳಿದಾಗ, ಏನಾದರೂ ಹೇಳೋರಂತೆ, ಬಿಡ್ರು ನನ್ನ ಕೈನ, ನೀವೇನು ಎಳೆ ಮಕ್ಕಳ, ಕೇಳೋರು ಯಾರು ಇಲ್ವ, ಯಾಕ್ರು ಹೆಂಗೆ ಆಡ್ತಾ ಇದ್ದೀರಾ ಅಂತ ಹೇಳಿದಾಗ, ಮಾವ ಇವರು ಎಣ್ಣೆ ಅಂತ ಹೇಳಿದಾಗ, ಎಣ್ಣೆನಾ ಅಂತ ಹೇಳಿದಾಗ, ಅಯ್ಯೋ ಅಲ್ಲಪ್ಪ ಕಾಲು ನೋವ್ತಾ ಇತ್ತು, ಎಣ್ಣೆ ಹಾಕಿ ಮಸಾಜ್ ಮಾಡು ಅಂತ ಅಂದೆ ಅಂತ ಹೇಳಿದಾಗ, ನೀನು ಏನಂತ ಹೇಳ್ತಾ ಇದೆಯಾ, ಇವಳು ಏನು ಹೇಳೋಕ್ಕೆ ಬಂದಿದ್ದಾಳೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನನ್ನ ಕೈ ಬಿಡ್ತೀರಾ ಅಂತ ಹೇಳಿದಾಗ, ಈ ಕೈ ನಂದು ಮತ್ತು ನಂದೇನಂತ ಇದೆ ವಿಷಯ ಮಾವ, ನೋಡಿ ಮಾವ ಇವ್ರು ಎಣ್ಣೆ ಕುಡ್ತೀನಿ ಅಂತ ಹೇಳ್ತಾರೆ. ಮೀನಾ ಹಾಗೆಲ್ಲ ಅವ್ನು ಮಾಡಲ್ಲ, ಹೋಗು ನೀನು ಕೆಲಸ ಮಾಡು ಅಂತ ಹೇಳ್ತಾರೆ. ಹೋಗು ನಮ್ಮಪ್ಪ ಹೇಳಿದ್ರಲ್ವಾ ಅಂತಾನೆಗ, ಕುಡಿಬೇಡ ಕಣೋ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿದಾಗ, ಸರಿ ಬಿಡಪ್ಪ ಕುಡಿಯಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಮೀನಾ ಅಡುಗೆ ಮನೆಗೆ ಬಂದು ಆ ಬ್ಯಾಗನ್ನು ಇಟ್ಟು ಹೋಗಿರ್ತಾಳೆ. ಅಲ್ಲಿಗೆ ಶಾಂತಿ ಬರ್ತಾಳೆ. ಆಗ ಅಬ್ಬಾ ಏನು ತಲೆ ತಿಂತಾನೆ, ತಲೆ ಎಲ್ಲ ಗಿರ್ರ ಅಂತ ಸುತ್ತುತ್ತಾ ಇದೆ, ಮೊದಲು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಬೇಕು, ಹಾಲೆಲ್ಲಿ ಇಟ್ಟಿದ್ದಾಳೆ ಇವಳು ಅಂತ ಹೇಳಿ ನೋಡ್ತಾಳೆ. ಹಾಲು ಸ್ವಲ್ಪ ಇರುತ್ತೆ. ಅದನ್ನ ನೋಡಿ, ಇಷ್ಟೇ ಹಾಲಿಟ್ಟಿದ್ದಾಳೆ, ಈ ಮನೆಯಲ್ಲಿ ನೆಮ್ಮದಿಯಾಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೂ ಆಗಲ್ಲ ಅಂತ ಹೇಳಿ ಪಕ್ಕದಲ್ಲಿರೋ ಬ್ಯಾಗ್ ನೋಡ್ತಾಳೆ. ಅರೇ ಇದು ನಾನು ಮನೋಜ್ಗೆ ಅಂತ ಹೇಳಿ ತಗೊಂಡಿರೋ ಬ್ಯಾಗ್ ಅಲ್ವಾ, ಇದ್ಯಾಕೆ ಇಲ್ಲಿದೆ, ಅದೇ ಬ್ಯಾಗು ಅಂತ ಹೇಳಿ ತೆಗೆದು ನೋಡ್ತಾಳೆ. ಅಯ್ಯೋ ಇದರಲ್ಲೆಲ್ಲ ಇಲ್ಲೇ ಇದೆ, ಹಾಗಿದ್ರೆ ಮನೋಜ ಯಾವ ಬ್ಯಾಗ್ ತೊಗೊಂಡೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಮನೋಜ ಒಂದು ಚಿನ್ನದ ಅಂಗಡಿಗೆ ಬಂದಿರ್ತಾನೆ. ಅವ್ರ ಅಮ್ಮ ಹೇಳ್ಬಿಟ್ಟಿರ್ತಾಳೆ, ಗೊತ್ತಿರೋ ಅಂಗಡಿಗೆ ಹೋಗಬೇಡ, ಗೊತ್ತಿಲ್ಲದಿರೋ ಅಂಗಡಿಗೆ ಹೋಗು, ಗೊತ್ತಿರೋರಾದರೆ ಸೂರ್ಯಂಗೆ ಹೇಳ್ಬಿಡ್ತಾರೆ, ಆಮೇಲೆ ನನ್ನ ಕತೆ ಮುಗ್ದೋಗುತ್ತೆ ಅಂತ ಹೇಳಿರ್ತಾನೆ. ಸರಿ ಆಯಿತು ಅಂತ ಹೇಳಿ ಗೊತ್ತಿಲ್ಲದಿರೋ ಅಂಗಡಿಗೆ ಬಂದುಬಿಟ್ಟಿರ್ತಾನೆ. ಅಂಗಡಿ ಒಳಗಡೆ ಬಂದ ತಕ್ಷಣ, ಸರ್ ನಾನು ಈ ಒಡವೆಗಳನ್ನ ಪ್ಲೆಡ್ಜ್ ಮಾಡಬೇಕಾಗಿತ್ತು ಸರ್ ಅಂತ ಹೇಳ್ತಾರೆ. ಹೌದಾ, ಎಷ್ಟು ಬೇಕಾಗಿತ್ತು? 4 ಲಕ್ಷ ಸರ್. ಹೌದಾ, ಏನು ತಂದಿದ್ದೀರಾ ತೋರಿಸಿ ಅಂತ ಹೇಳಿದ ತಕ್ಷಣ ಸುರಿತಾನೆ. ಅದರಲ್ಲಿ ಗೋರಿಕಾಯಿ ಮತ್ತು ಬೀನ್ಸ್ ಇರುತ್ತೆ. ಅದನ್ನ ನೋಡಿ ಅಂಗಡಿಯವರೆಲ್ಲರೂ ಕೂಡ ನಗ್ತಾ ಇರ್ತಾರೆ. ಅಲ್ಲ ರೀ, 40 ರೂಪಾಯಿ ತರಕಾರಿ ತೊಗೊಂಡು ಬಂದು 4 ಲಕ್ಷ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ, ಎಂಥವ್ರಿ ನೀವು ಅಂತ ಹೇಳಿದಾಗ, ಅಯ್ಯೋ ಸರ್ ಬ್ಯಾಗ್ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ ಅನಿಸುತ್ತೆ, ಒಂದೇ ಒಂದು ನಿಮಿಷ ಸರ್ ನಾನು ಮತ್ತೆ ಬರ್ತೀನಿ ರೀ ಅಂತ ಹೇಳಿ ಅಲ್ಲಿಂದ ಅದನ್ನೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತಾನೆ. ನೋಡಿ ಬರ್ಬೇಕಾದ್ರೆ ಬದನೆಕಾಯಿ ಅವರೆಕಾಯಿ ತೊಗೊಂಬರ್ಬೇಡಿ, ಸೀಸನ್ನು ಅಂತ
ಚಿನ್ನ ತಂದರೆ ಮಾತ್ರ ನಾವು ದುಡ್ಡು ಕೊಡೋದು ಅಂತ ಹೇಳಿ ನಗ್ತಾ ಇರ್ತಾರೆ ಅವರೆಲ್ಲರೂ ಕೂಡ. ಈ ಕಡೆ ಅವನು ಓಡ್ ಬರ್ತಾ ಇರ್ತಾನೆ ಮನೆಗೆ. ಇವಳು ಶಾಂತಿ ಹೊರಗಡೆ ಬರ್ತಾಳೆ. ಅಯ್ಯೋ ಇದೇನಿದು, ಇವನು ಬೇರೆ ತೊಗೊಂಡೋಗಿದ್ದಾನೆ, ಅವನು ಏನು ತೊಗೊಂಡೋಗಿದ್ದಾನೋ ಏನೋ ಪಾಪ ಅಂತ ಹೇಳಿ ಅಲ್ಲೇ ಕಾಯ್ಕೊಂಡು ನಿಂತಿರ್ತಾಳೆ. ಈ ಕಡೆ ಮೀನಾ ಬಂದು ಅಡುಗೆ ಮನೆಯಲ್ಲಿ ನೋಡ್ತಾಳೆ, ತರಕಾರಿ ಇಟ್ಟಿರೋ ಬ್ಯಾಗ್ ಸಿಗೋದಿಲ್ಲ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು ಅತ್ತೆ ಅತ್ತೆ ಅಂತ ಹೇಳಿ ಬರ್ತಾಳೆ. ಏನೇ, ನಾನು ತರಕಾರಿ ಬ್ಯಾಗ್ ಇಟ್ಟಿದ್ನಲ್ಲ ನೋಡಿದ್ರೆ ಅತ್ತೆ ಅಂತ ಹೇಳಿದಾಗ, ಇಲ್ಲ ಕಣೆ ನಾನ್ಯಾಕೆ ನೋಡಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅಲ್ಲ ಅಲ್ಲೇ ಇಟ್ಟಿದ್ದೆ, ಇಲಿಗಿಲಿ ಏನಾದರೂ. ಹೌದೌದು, ಇವಳು ತಂದಿರೋ ತರಕಾರಿ ಬೆಲೆ ಅಂಗಡಿನೇ ಒದ್ಕೊಂಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಇಲಿಗಳು ಬಂದು ಹೊತ್ಕೊಂಡು ಹೋಗ್ಬಿಡ್ತವೆ. ಇದೇ ಅಲ್ವಾ ನಿನ್ನ ಬ್ಯಾಗು, ಇದರಲ್ಲಿ ತರಕಾರಿ ಇಲ್ಲ. ಅಯ್ಯೋ ಅತ್ತೆ, ನಾನು ಇದರಲ್ಲೇ ತರಕಾರಿ ತಂದಿದ್ದು. ಏನೇ ಹೊಟ್ಟೆ ಹಸಿವು ಅಂತ ಹಸಿ ತರಕಾರಿನೇ ತಿಂದ್ಬಿಟ್ಯಾ? ಅಯ್ಯೋ ರೀ, ಇದು ನನ್ನ ಬ್ಯಾಗು ಅಂತ ಹೇಳ್ತಾರೆ. ನಿನ್ನ ಬ್ಯಾಗು? ಅದೇ ಬ್ಲೌಸು ಅಂತ ಹೇಳಿದಾಗ, ಓ ನಿನ್ನ ಬ್ಲೌಸ್ ಪೀಸ್ ಹೊಲಿಸ್ಬೇಕು ಅಂತಿದ್ದಲ್ಲ ಆ ಬ್ಯಾಗಾ ಅಂತ ಹೇಳಿದಾಗ, ಹೌದು. ಇದ್ಯಾಕೆ ನಿನ್ನ ಕೈಯಲ್ಲಿದೆ? ಅವಳು ತಂದಿರೋ ಬ್ಯಾಗಲ್ಲಿ? ಅದು ಇವಳೇ ಮಾಡಿದ್ದು. ನಾನು ಮನೋಜಂಗೆ ಬ್ಯಾಗ್ ಕೊಡಬೇಕು ಅಂತ ಹೋಗ್ತಾ ಇದ್ರೆ ಬಂದು ಡ್ಯಾಶ್ ಹೊಡೋದ್ಲು. ಇವಳು ಬ್ಯಾಗ್ ನನಗೆ ಸಿಕ್ತು, ನನ್ನ ಬ್ಯಾಗ್ ಇವಳಿಗೆ ಸಿಕ್ತು, ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಏನಮ್ಮ ಹಿಂಗೆ ನಿಂತಿದ್ದಾರೆ, ಏನಾಯ್ತು ಮೀನಾ ಅಂತ ಹೇಳಿ ಸೂರ್ಯ ಬರ್ತಾನೆ. ಅದು ತರಕಾರಿ ಬ್ಯಾಗುನ ನಿಮ್ಮ ಅಣ್ಣ ತೊಗೊಂಡೋಗಿದ್ದಾರೆ. ಏನೋ ತರಕಾರಿ ಬ್ಯಾಗ ಅವ್ನು ತೊಗೊಂಡೋಗಿದ್ದಾನ? ಯಾಕೆ ಅಂತ ಹೇಳಿದಾಗ, ನಾವಿಬ್ಬರು ಆಗಲೇ ಡ್ಯಾಶ್ ಹೊಡೆದ್ವಲ್ಲ, ಆ ಬ್ಯಾಗ್ ಎಕ್ಸ್ಚೇಂಜ್ ಆಗಿದೆ, ಆ ಬ್ಯಾಗುನ ಅವ್ರು ತೊಗೊಂಡೋಗ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಓಹೋ ಹಂಗಿದ್ರೆ ಇವತ್ತು ಅಡುಗೆ ಊಟ ಮಾಡ್ದಂಗೆ ಆ ತರಕಾರಿನ ಪ್ಲೇಟ್ ಚಿಪ್ರೇಟಿ ಮಾಡಿಕೊಂಡು ಕಡಲೆ ಬೀಜನ ನೆಲ್ಲಿಕಾಯೋ ತಿನ್ಕೊಂಡು ಕೂತಿರ್ತಾನೆ ಅಷ್ಟೇ ಅವನು. ಇದ್ಯಾವ ಬ್ಯಾಗು ಅಂತ ಹೇಳಿದಾಗ, ಇದು ಅತ್ತೆ ಬ್ಲೌಸ್ ಹೊಲಿಯೋಕೆ ಹಾಕ್ಬೇಕಂತೆ ಆ ಬ್ಯಾಗು ಅಂತ ಹೇಳಿದಾಗ, ಓ ಹೌದಾ, ಹೋಗಮ್ಮ ನೀನು ಏನಾದರೂ ಅಡುಗೆ ಮಾಡು. ಸಕ್ಕರೆ ಕುಡಿಲಿ ಆ ಬ್ಯಾಗ, ನಾನು ಹೋಗಿ ಹೊಲಿಯೋಕೆ ಹಾಕ್ಬತ್ತೀನಿ. ಈ ಕೊನೆ ಅಂಗಡಿ ಲಕ್ಷ್ಮಣ ಇದ್ದಾನಲ್ಲ, ಅವನಲ್ವೇನೆ ಹೊಲಿಯೋದು? ಹ್ಞೂ ರೀ ಅವನೇ ಹೊಲಿಯೋದು. ಅಮ್ಮ ಕೊಡಮ್ಮ ಇಲ್ಲಿ ಅಂತ ಹೇಳಿ ಕೇಳ್ತಾನೆ. ಬೇಡ, ನಾನು ಮನೋಜಂಗೆ ಕೊಡ್ತೀನಿ. ಅಯ್ಯೋ ಅವ್ನು ಎಲ್ಲಿ ಬರ್ತಾನೆ, ಕಡಲೆ ಬೀಜ ನೆಲ್ಲಿಕಾಯಿ ತಿನ್ಕೊಂಡು ಕೂತಿರ್ತಾನೆ, ಕೊಡು ನಾನು ಹೊಲಿಯೋಕೆ ಹಾಕ್ತೀನಿ ಅಂತ ಹೇಳಿದಾಗ, ಬೇಡ ನಾನು ಮನೋಜನ ಕೈಲೇ ಕೊಡ್ತೀನಿ. ಕೊಡು ಸಕ್ರೆ ಅಂತ ಹೇಳ್ಕೊಂಡು ಹೇಳ್ದಾಡ್ತಾ ಇರ್ತಾನೆ. ಬೇಡ ಕಣ, ಅವನ ಕೊಡಲ್ಲ, ನಾನು ಅವನಿಗೆ ಕೊಡಬೇಕು, ಅವನೇ ಹೊಲ್ಸ್ಕೊಂಬತ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳಿದಾಗ, ಅಲ್ಲ ಕಣೆ ಶಾಂತಿ, ಒಂದು ಬ್ಲೌಸ್ ಹೊಲ್ಸೋದಕ್ಕೆ ಅವನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಯಲ್ಲೇ, ಏನೇ ಸರಿ ಕೊಡೆ ಹೊಲ್ಸ್ಕೊಂಬರ್ತಾನೆ. ಬೇಡ ನಾನು ಮನೋಜನ ಕೈಲೇ ಕೊಡಬೇಕು ಅಂತ ಹೇಳಿ ಹೇಳ್ತಾನೆ. ಆಗ ಅಮ್ಮ ಅಂತ ಹೇಳಿ ಅವನು ಓಡ್ ಬರ್ತಾನೆ. ಆಗ ಮನೋಜ ಬಂದ್ಯಾ, ಕೊಡೋ ತರಕಾರಿ ಬ್ಯಾಗ್ನ. ತಗೊಳ್ಳೆ, ಹೋಗಿ ಅಡುಗೆ ಮಾಡು, ತಗೊಳ್ಳೋ ಈ ಬ್ಯಾಗು, ಹೋಗು ಅಂತ ಹೇಳಿ ಸನ್ನೆ ಮಾಡ್ತಾ ಇರ್ತಾಳೆ. ಅದನ್ನ ನೋಡಿ ಸೂರ್ಯ ಮೀನಿಗಿಬ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಯಾಕತ್ತೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ನಿಂತ್ಕೋತಾರೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.